ಕಾಲೇಜ್ ಮತ್ತೆ ಸ್ಕೂಲ್ ನಮ್ಮ ಒಳಗೆ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತದೆ. ನಾವೀಗ ಸ್ಕೂಲಿಗೆ ಹೋಗ್ತಿರುವಾಗ ಅಲ್ಲಿ ತುಂಬಾ ಫ್ರೆಂಡ್ಸ್ ಗಳಿರ್ತಾರೆ, ಟೀಚರ್ಸ್ ಗಳಿರ್ತಾರೆ, ಮತ್ತೆ ಹಲವಾರು ರೀತಿಯ ಬೇರೆ ಬೇರೆ ಟೂಲ್ಸ್ ಗಳಿರ್ತವೆ, ಅಲ್ಲಿ ಲ್ಯಾಬ್ ಇರ್ತದೆ. ಸೊ ಅದರಿಂದ ನಮ್ಮ ಒಳಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತದೆ. ಯಾವ ರೀತಿ ಒಂದು ಫಿಸಿಕ್ಸ್ ಲ್ಯಾಬ್ ಒಳಗೆ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟ್ ಆಗ್ತದೆ, ಅಥವಾ ಕೆಮಿಸ್ಟ್ರಿ ಲ್ಯಾಬ್ ಒಳಗೆ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟ್ ಆಗ್ತದೆ, ಅಥವಾ ಈವನ್ ಕಂಪ್ಯೂಟರ್ ಲ್ಯಾಬ್ ಒಳಗೆ ಯಾವ ರೀತಿ ಒಂದು HTML ಫೈಲ್ ಎಕ್ಸಿಕ್ಯೂಟ್ ಆಗ್ತದೆ. ಇಂಥ ಹಲವಾರು ರೀತಿಯ ಕ್ಯೂರಿಯಾಸಿಟಿಯನ್ನು ಕಾಲೇಜ್ ನಮ್ಮ ಒಳಗೆ ಹುಟ್ಟಿಸ್ತದೆ. ಸೊ ಈ ಕಾಲೇಜ್ ಮತ್ತೆ ಸ್ಕೂಲ್ ಉಂಟಲ್ಲ, ನಮ್ಮೊಳಗೆ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿ ನಮಗೆ ಒಂದು ಹೊಸ ಹೊಸ ವಿಷಯವನ್ನು ಕಲಿಬೇಕು ಅಂತೇಳಿ ಒಂದು ಸ್ಫೂರ್ತಿಯನ್ನು ಹುಟ್ಟಿಸ್ತದೆ. ಅಷ್ಟು ಬಿಟ್ಟು ಈ ಕಾಲೇಜ್ ಒಳಗೆ ಅಷ್ಟೆಂತ ತುಂಬಾ ಕಲೀಲಿಕ್ಕೆ ಎಂತ ಕೊಡುವುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಅವ್ರು ಎಷ್ಟೇ ಕಲಿಸಿದ್ರು ಸಹ ಅದು ಒಂದು ಸ್ವಲ್ಪ ಬೇಸಿಕ್ಸ್ ಇರ್ತದೆ. ಈವನ್ ನಿಮ್ಮದು ಮಾಸ್ಟರ್ಸ್ ಡಿಗ್ರಿ ಅಥವಾ ಈವನ್ PhD ಅಲ್ಲಿ ಅವರು ಕಲಿಸೋದುಂಟಲ್ಲ, ಅದು ಎಷ್ಟಾದ್ರೂ ಅಷ್ಟೇ. ಎಂತಕ್ಕಂತ ಹೇಳಿದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಎಂತ ಕಲಿಸ್ಬೇಕು ಉಂಟಲ್ಲ, ಅದು ನೀವು ನಿಮ್ಮಷ್ಟಕ್ಕೆ ಕಲಿಬೇಕಾಗ್ತದೆ. ಅದು ಯಾವ ರೀತಿ ಆಗ್ತದೆ, ಈಗ PhD ಮಾಡುವವರು ಅಂತೇಳಿ ಹೇಳಿದ್ರೆ ಈಗ ಅದೊಂದು ಹೈಯೆಸ್ಟ್ ಟಾಪ್ ಲೆವೆಲ್ ಲರ್ನಿಂಗ್ ಅಂತೇಳಿ ಹೇಳ್ಬೋದು. ಅವರು ಯೂಶುವಲಿ ಯಾವ ರೀತಿ ಕಲಿತಾರೆ, ಅವ್ರು ಯಾವ ರೀತಿ ಕಲಿತಾರೆ ಅಂತ ಹೇಳಿದ್ರೆ ಒಂದು ಪುಸ್ತಕವನ್ನು ಅವರು ಹುಡುಕಿಕೊಂಡು ಅದರ ಮೇಲೆ ರಿಸರ್ಚ್ ಮಾಡಿಕೊಂಡು ಮತ್ತೆ ಅದರ ಬಗ್ಗೆ ಬೇರೆ ಬೇರೆ ಡೀಟೇಲ್ಸ್ ಗಳನ್ನು ಹುಡುಕಿಕೊಂಡು ಬೇರೆಯವರ ರಿಸರ್ಚ್ ಪೇಪರ್ ಅನ್ನು ಓದಿಕೊಂಡು ಇಂಥ ರೀತಿ ಹಲವಾರು ರೀತಿಯ ವಿಷಯಗಳನ್ನು ಇದು ಮಾಡಿ ಅವ್ರು ಕಲಿತಾರೆ. ಸೊ ಅದರಿಂದ ಈ ಕಾಲೇಜ್ ಮತ್ತೆ ಸ್ಕೂಲ್ ಎಲ್ಲ ಉಂಟಲ್ಲ, ಅದರೊಳಗೆ ನೀವು ಎಂತ ಹೆಚ್ಚು ಕಲಿಯುವುದು ಎಂತ ಇರುವುದಿಲ್ಲ. ಸೊ ಹಾಗಾಗಿರೋದ್ರಿಂದ ಇದು ಕಾಲೇಜ್ ಮತ್ತೆ ಸ್ಕೂಲ್ ಇರ್ತವಲ್ಲ, ಅದರಲ್ಲಿ ನೀವು ಕಲಿಯುವುದನ್ನು ಹೇಗೆ ಕಲಿಯುವುದು ಅಂತೇಳಿ ಕಲಿಯುವುದು ಹೊರತು ನೀವು ಅಲ್ಲಿರುವ ವಿಷಯವನ್ನು ಕಲಿತು ನೀವೀಗ ಕೆಲಸ ಪಡೆಯುವುದಾದ್ರೆ ಅಥವಾ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅನ್ನು ಮಾಡುವುದಾದ್ರೆ ನಿಮ್ಗೆ ಅದು ಅಷ್ಟು ನಾಲೆಜ್ ಸಿಗುದಿಲ್ಲ. ಸೊ ಹಾಗಾಗಿರೋದ್ರಿಂದ ನಾನೆಂತ ಹೇಳುದು ಅಂತ ಹೇಳಿದ್ರೆ, ಈಗ ಕಾಲೇಜಲ್ಲಿ ನೀವು ಯಾವ ರೀತಿ ಕಲಿಯುವುದು ಅಂತೇಳಿ ಕಲಿಯುವುದು ಮತ್ತೆ ನಿಮ್ಮದೊಂದು ನೆಟ್ವರ್ಕಿಂಗ್ ಉಂಟಲ್ಲ ಅದು ಮಾಡುದು, ಅದು ಅತ್ಯಂತ ಇಂಪಾರ್ಟೆಂಟ್. ಸೊ ಅದರಿಂದ ನೀವು ಕಾಲೇಜಲ್ಲಿ ಎಂತಾದ್ರೂ ಕಲಿತು ನಂಗೆ ಕೆಲಸ ಸಿಗ್ತವೆ ಅಥವಾ ಯಾವ ರೀತಿ ನಾನು ಜಾಬ್ಸ್ ಅನ್ನು ಪಡೆಯುವುದು, ಅದು ತುಂಬಾ ಲೋ ರೀತಿಯ ವಿಷಯ. ನೀವು ಕಾಲೇಜಿಂದ ಎಂತಾದ್ರೂ ಕಲಿತು ಅದನ್ನು ಯೂಸ್ ಮಾಡಿ ರಿಯಲ್ ವರ್ಲ್ಡ್ ಅಲ್ಲಿ ಎಂತಾದ್ರು ಬಿಲ್ಡ್ ಮಾಡೋದು ಉಂಟಲ್ಲ, ಅದು ತುಂಬಾ ರೀತಿಯ ಕಷ್ಟಕರ ವಿಷಯ. ಎಂತಕಂದ್ರೆ ಕಾಲೇಜಲ್ಲಿ ಕಲಿಸುವ ಸ್ಕಿಲ್ಸ್ ಉಂಟಲ್ಲ, ಅದು ನಿಮ್ಗೆ ರಿಯಲ್ ವರ್ಲ್ಡ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಅಷ್ಟು ಹೆಲ್ಪ್ ಆಗುದಿಲ್ಲ. ಸೊ ಅದರಿಂದ ಅದನ್ನು ನೀವು ನಿಮ್ಮಷ್ಟಕ್ಕೆ ಕಲಿಬೇಕಾಗ್ತದೆ. ಯಾವ ರೀತಿ ಕಲಿಯುವುದು, ಈಗ ಯೂಟ್ಯೂಬ್ ಉಂಟು, ಇಂಟರ್ನೆಟ್ ಉಂಟು, ಬೇರೆ ಬೇರೆ ಪುಸ್ತಕಗಳು ಉಂಟು, ನಿಮ್ಮ ಕಾಲೇಜಲ್ಲಿ ಲೆಕ್ಚರ್ಸ್ ಗಳು ಇರ್ತಾರೆ. ಸೊ ಅದರಿಂದ ಇಂಥ ಹಲವಾರು ರೀತಿಯ ವಿಷಯಗಳನ್ನು ಯೂಸ್ ಮಾಡಿ ನೀವು ಕಲಿಬೇಕು ಹೊರತು ನಿಮ್ಮ ಪುಸ್ತಕದಲ್ಲಿ ಅಥವಾ ನಿಮ್ಗೆ ಅಲ್ಲಿ ಅವರೆಂತ ಕಲಿಸ್ತಾರೆ ಅದನ್ನು ಯೂಸ್ ಮಾಡಿ ನಿಮ್ಗೆ ಎಂತ ಹೆಚ್ಚು ಬಿಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ನೀವು ಕಾಲೇಜಲ್ಲಿ ಎಂತ ಕಲಿತೀರಲ್ಲ ಅದನ್ನು ನೀವು ಹೈಯೆಸ್ಟ್ ನಾಲೆಜ್ ಅಂತೇಳಿ ಅನ್ಕೊಳ್ಬೇಡಿ, ಅದು ಸತ್ಯ ಅಲ್ಲ. ಎಂತಕ್ಕಂತ ಹೇಳಿದ್ರೆ ನೀವು ನಿಮ್ಮಷ್ಟಕ್ಕೆ ಕಲಿತು ಆ ಸ್ಕಿಲ್ಸ್ ಅನ್ನು ನೀವು ಪಡಿತೀರಲ್ಲ, ಅದು ಹೈಯೆಸ್ಟ್ ನಾಲೆಜ್. ಮತ್ತೆ ಇದು ಉಂಟಲ್ಲ, ಇದು ಕಂಟಿನ್ಯೂಡ್ ಲರ್ನಿಂಗ್ ಅಂತ ಹೇಳಿದ್ರೆ ಈಗ ಒಂದು 35-40 ವರ್ಷದ ನಂತರ ಸಹ ನೀವು ನಿಮ್ಮಷ್ಟಕ್ಕೆ ಕಲಿತಾ ಇರ್ತೀರಿ. ನೀವು ಈಗ ಓಕೆ ನಾನೀಗ ಕಾಲೇಜಲ್ಲಿ ಕಲ್ತು ಆಯ್ತು, ನಂದು ಮುಗೀತು ಕಲ್ತು, ಇನ್ನು ನಾನು ಕೆಲಸಕ್ಕೆ ಹೋಗುದು, ಹಾಗೆ ಇರುವುದಿಲ್ಲ. ನೀವು ಕೆಲಸದಲ್ಲಿ ಸಹ ಬೇರೆ ಬೇರೆ ವಿಷಯಗಳನ್ನು ಕಲಿತಾ ಇರ್ತೀರಿ. ಯಾವ ರೀತಿ ಒಂದು ಕೋಡ್ ಅನ್ನು ಮಾಡುದು ಅಥವಾ ಯಾವ ರೀತಿ ಒಂದು ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುದು, ಇಂಥ ಹಲವಾರು ರೀತಿಯ ವಿಷಯಗಳನ್ನು ನೀವು ಕಲಿತಾ ಇರ್ತೀರಿ, ಅದನ್ನು ನೀವು ಮಾಡ್ತಾ ಇರ್ತೀರಿ. ಸೊ ಅದರಿಂದ ನಿಮ್ಮ ಕಾಲೇಜ್ ಆದ ನಂತರ ನೀವು ಮನೆಗೆ ಬಂದು ನೀವು ನಿಮ್ಮಷ್ಟಕ್ಕೆ ರಿಸರ್ಚ್ ಮಾಡಬೇಕು. ಯಾವ ರೀತಿ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತದೆ ಅಥವಾ ಯಾವ ರೀತಿ ನಾನು ಕಾಲೇಜಲ್ಲಿ ಕಲ್ತದನ್ನು ಇಟ್ಕೊಂಡು ಅದನ್ನು ಇನ್ನೂ ಸಹ ಇಂಪ್ರೂವ್ ಮಾಡ್ಬೋದು ಅಥವಾ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡೋದು. ಎಂತಂದ್ರೆ ನಿಮ್ಮ ಕಾಲೇಜಲ್ಲಿ ಅವರು C++ ಅಥವಾ ಜಾವ ಎಂತಾದ್ರೂ ಪ್ರೋಗ್ರಾಮಿಂಗ್ ಕಲಿಸ್ತಿರ್ತಾರೆ. ಸೊ ಈಗ ನೀವು ಮಾಡ್ಬೇಕಾದದ್ದು ಎಂತ ಅಂತ ಹೇಳಿದ್ರೆ, ಮನೆಗೆ ಬಂದು ಆ ಜಾವ ಪ್ರೋಗ್ರಾಮ್ ಅನ್ನು ಯಾವ ರೀತಿ ಒಂದು ವೆಬ್ಸೈಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ಅಥವಾ ಯಾವ ರೀತಿ ಅದರಿಂದ ಒಂದು ಬ್ಯಾಕ್ ಎಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು, ಇಂಥ ಹಲವಾರು ರೀತಿಯ ವಿಷಯಗಳನ್ನು ನೀವು ನಿಮ್ಮಷ್ಟಕ್ಕೆ ರಿಸರ್ಚ್ ಮಾಡಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಆ ಲ್ಯಾಪ್ಟಾಪ್ ಅಲ್ಲಿ ಆ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡ್ಬೇಕು. ಎಂತಕಂದ್ರೆ ಈ ನಾಲೆಜ್ ಉಂಟಲ್ಲ, ಇದು ನಿಮ್ಗೆ ಅವ್ರು ಕಾಲೇಜಲ್ಲಿ ಕಲಿಸ್ಲಿಕ್ಕೆ ಆಗುದಿಲ್ಲ. ಕಾಲೇಜಲ್ಲಿ ಯಾವ ರೀತಿ ಪ್ರೋಗ್ರಾಮ್ಸ್ ಇರ್ತವೆ ಅದನ್ನೇ ಅವರು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ನಿಮ್ಗೆ ಅವರು ಪ್ರೋಗ್ರಾಮ್ ಅನ್ನು ಆಲ್ರೆಡಿ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ ಅದರಲ್ಲಿ. ಬಟ್ ನಿಮ್ಗೆ ಮಾಡ್ಬೇಕಾದದ್ದು ಉಂಟಲ್ಲ, ಅದ್ರದ್ದು ಎಕ್ಸ್ಪ್ಲನೇಷನ್ ಎಲ್ಲಿ ಸಿಗುದಿಲ್ಲ ನಿಮ್ಗೆ. ಇವನ್ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಕೋಡ್ ಸಿಗ್ಲಿಕ್ಕಿಲ್ಲ. ಕೋಡ್ ಸಿಕ್ಕಿದ್ರು ಸಹ ನೀವು ಅದ್ರಲ್ಲಿ ತುಂಬಾ ಚೇಂಜಸ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ನೀವು ಇದನ್ನು ಉಂಟಲ್ಲ ಕಲಿಯುವುದು ಹೈಯೆಸ್ಟ್ ಇಂಪಾರ್ಟೆಂಟ್. ಕಾಲೇಜ್ ಆಗಿ ಮನೆಗೆ ಬಂದು ನಿಮ್ಮಷ್ಟಕ್ಕೆ ನೀವು ಕಲಿಬೇಕು. ಈಗ ತುಂಬಾ ಆಪ್ಷನ್ಸ್ ಗಳಿವೆ, ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬೋದು. ನನ್ನ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಗಳು ಮಾಡಿದ್ದೇನೆ, ಬೇರೆಯವರ ಚಾನಲ್ಸ್ ಅಲ್ಲಿ ಸಹ ಬೇರೆ ಬೇರೆ ವಿಡಿಯೋಸ್ ಗಳು ಇರ್ತವೆ. ಸೊ ಇದನ್ನೆಲ್ಲ ನೀವು ಕಲಿತು ನೀವು ನಿಮ್ಮಷ್ಟಕ್ಕೆ ಯಾವ ರೀತಿ ಆ ಸ್ಕಿಲ್ ಅನ್ನು ಪಡಿಬಹುದು ಅಂತೇಳಿ ನೀವು ರಿಸರ್ಚ್ ಮಾಡಬಹುದು. ಸೊ ಹಾಗಾಗಿರೋದ್ರಿಂದ ನೀವೀಗ ಪ್ರೋಗ್ರಾಮರ್ ಆಗ್ಬೇಕು ಅಂತೇಳಿ ನಿಮ್ಮ ಡ್ರೀಮ್ ಇದ್ರೆ ಅಥವಾ ವೆಬ್ ಡೆವಲಪರ್ ಆಗ್ಬೇಕು ಅಂತೇಳಿ ನಿಮ್ಮ ಡ್ರೀಮ್ ಇದ್ರೆ, ನೀವು ಒಂದು BCA ಅಥವಾ ಇಂಜಿನಿಯರಿಂಗ್ ಅಲ್ಲಿ ಕೋಡಿಂಗ್ ಅನ್ನು ಕಲಿತು ನೀವು ಅದನ್ನು ಮಾಡ್ಬೋದು. ಎಂತಕಂದ್ರೆ ನಿಮ್ಗೆ ಅದು ಅಲೈನ್ ಆಗ್ತದೆ, ತುಂಬಾ ಕಾಂಪ್ಲಿಕೇಟೆಡ್ ಇರುವುದಿಲ್ಲ. ಎಂತ ಅವರು ಕಾಲೇಜ್
ಕಾಲೇಜಲ್ಲಿ ಕಲಿಸ್ತಾರೆ ಅದ್ರ ನೆಕ್ಸ್ಟ್ ಲೆವೆಲ್ ಅನ್ನು ನೀವು ಮನೆಗೆ ಬಂದು ಕಲಿಬೇಕು. ಬಟ್ ಈಗ ಒಂದು ಪ್ರಾಬ್ಲಮ್ ಆಗ್ತದೆ, ಈಗ ನೀವು ಕಾಲೇಜಲ್ಲಿ ಬೈ ಮಿಸ್ಟೇಕ್ ಆಗಿ ಬೇರೆ ಯಾವ್ದಾದ್ರು ಒಂದು ಡಿಗ್ರಿಗೆ ಎನ್ರೋಲ್ ಮಾಡಿರ್ತೀರಿ, ಮೇ ಬಿ ಇಲೆಕ್ಟ್ರಾನಿಕ್ಸ್, ಮೇ ಬಿ ಸಿವಿಲ್, ಮೇ ಬಿ ಮೆಕ್ಯಾನಿಕಲ್, ಅಥವಾ ಮೇ ಬಿ ಯಾವ್ದಾದ್ರು ಬೇರೆ BA BCom ಯಾವ್ದಾದ್ರು ಒಂದು ಇರ್ಬೋದು ಸಬ್ಜೆಕ್ಟ್ ಅಲ್ಲಿ. ಅವಾಗ ನೀವು ಎಂತ ಮಾಡ್ಬೇಕಾಗ್ತದೆ? ಸೊ ನಾನೆಂತ ಹೇಳುದು ಅಂತ ಹೇಳಿದ್ರೆ, ನೀವು ಈಗ PUC ಅಲ್ಲಿರುವಾಗ ಅಥವಾ 10th ಅಲ್ಲಿ ಇರುವಾಗ ನಿಮ್ಗೆ ಆಪ್ಷನ್ ಇದ್ರೆ ಆದಷ್ಟು BCA ಅಥವಾ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಈವನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡುವುದನ್ನು ಟ್ರೈ ಮಾಡಿ. ಬಟ್ ಜಸ್ಟ್ ಇನ್ ಕೇಸ್ ನೀವೀಗ ಬೇರೆ ಬ್ಯಾಚ್ ಅಲ್ಲಿ ಎಂಡ್ ಅಪ್ ಆಗಿದ್ರೆ, ನೀವು ಆ ಬ್ಯಾಚ್ಗೆ ಎಷ್ಟು ಕಲಿಬೇಕು ಅದನ್ನ ಸರಿಯಾಗಿ ಕಲೀರಿ. ಅದನ್ನ ಕಲಿಯುವುದು ಅಷ್ಟೆಂತ ಕಷ್ಟಕರ ವಿಷಯ ಅಲ್ಲ. ನೀವೀಗ ಕಾಲೇಜಲ್ಲಿ ಅವ್ರೆಂತ ಕಲಿಸ್ತಾರೆ ಅದನ್ನ ಹೇಗೂ ನೀವು ಸರಿಯಾಗಿ ಕೇಳಬೇಕು. ಅದಾದ ನಂತರ ಮನೆಗೆ ಬಂದು ಮೇ ಬಿ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನು ಯಾವ ರೀತಿ ನೀವು ಎಕ್ಸಾಮಿಗೆ ಬರಿಬಹುದು ಅಂತೇಳಿ ನೀವು ಕಲಿಬಹುದು. ಮತ್ತೆ ಒಂದ್ಸರಿ ಅದನ್ನು ಕಲ್ತಾದ ನಂತರ ಇಮಿಡಿಯೇಟ್ಲಿ ನೀವು ನಿಮ್ಮ ಪ್ರೋಗ್ರಾಮಿಂಗ್ ಅನ್ನು ಕಲಿಯುವುದು ಇರಲಿ, ಅಥವಾ ಯಾವ್ದಾದ್ರು ಡೆವ್ ಆಪ್ಸ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡೋದಾಗಿರ್ಲಿ, ಇಂಥ ಹಲವಾರು ರೀತಿಯ ವಿಷಯಗಳನ್ನು ನೀವು ಕಲಿಬೇಕಾಗ್ತದೆ. ಹಾಗೆಂತೇಳಿ ನೀವು ಕಲ್ತ ಡಿಗ್ರಿ ಉಂಟಲ್ಲ ಅದು ವೇಸ್ಟ್ ಅಂತೇಳಿ ನೀವು ಅನ್ಕೊಳ್ಲಿಕ್ಕೆ ಆಗುದಿಲ್ಲ. ಎಂತಕಂದ್ರೆ ಈ ಎಲ್ಲಾ ಟೆಕ್ ಕಂಪನೀಸ್ ಗಳಿರ್ತಾವಲ್ಲ, ಅವರು ಡಿಗ್ರಿ ಕೇಳ್ತಾರೆ. ಸೊ ಅದರಿಂದ ನಿಮ್ಮ ಹತ್ರ ಈಗ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಗ್ರಿ ಇದ್ರೆ ಆ ಡಿಗ್ರಿಯನ್ನು ಯೂಸ್ ಮಾಡಿ ನೀವು IT ಕಂಪನೀಸ್ ಗಳಲ್ಲಿ ಕೆಲಸ 100% ನಿಮಗೆ ಪಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನೀವು ಮಾತ್ರ ಇರುವ ಸ್ಕಿಲ್ಸ್ ಉಂಟಲ್ಲ ಅದನ್ನು ನೀವು ಡೆವಲಪ್ ಮಾಡಿ. ಮತ್ತೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಮಿನಿಮಮ್ ಮಾರ್ಕ್ಸ್ ಬೇಕಾಗಿದೆ ನಿಮ್ಗೆ ಆ ಸಬ್ಜೆಕ್ಟ್ ಅನ್ನು ಪಾಸ್ ಆಗ್ಲಿಕ್ಕೆ ಅಷ್ಟು ತಕೊಳ್ಳಿ. ಅದಕ್ಕಿಂತ ಹೆಚ್ಚು ತಕೊಳ್ಳೋದಾದ್ರೂ ಸಹ ಅಮೇಸಿಂಗ್, ನೀವು ಇಂಟೆಲಿಜೆಂಟ್ ಆಗಿರ್ಬೋದು. ಸೊ ಅದರಿಂದ ನೀವು ಅದನ್ನು ಸರಿಯಾಗಿ ಕಲ್ತು ಒಳ್ಳೆ ಮಾರ್ಕ್ಸ್ ತಕೊಂಡ್ರೆ ರಿಯಲಿ ಗುಡ್. ಬಟ್ ನಿಮ್ಗೆ ಅಲ್ಲಿ ರಜೆ ಇರ್ತವೆ, ಮತ್ತೆ ನಿಮ್ಗೆ ಕಾಲೇಜ್ ಆದ ನಂತರ ಟೈಮ್ ಇರ್ತವೆ, ಮತ್ತೆ ಆಬ್ವಿಯಸ್ಲಿ ಸೆಮ್ಮಿನ ಮಧ್ಯದಲ್ಲಿ ಸಹ ರಜೆ ಇರ್ತದೆ. ಸೊ ಅದರಿಂದ ಈ ಎಲ್ಲ ಟೈಮ್ಸ್ ಗಳನ್ನು ಯೂಸ್ ಮಾಡಿ ನೀವು ಯಾವ ರೀತಿ ನಿಮ್ಮ ಸ್ಕಿಲ್ ಸೆಟ್ ಅನ್ನು ಕಲಿಬಹುದು, ಮತ್ತೆ IT ಅಲ್ಲಿ ಯಾವ ರೀತಿ ಒಳ್ಳೇದಾಗಬಹುದು ಅಂತೇಳಿ ನೀವು ಅದನ್ನು ಆ ಟೈಮಲ್ಲಿ ಕಲ್ತು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಈ ಪ್ರಾಕ್ಟೀಸ್ ಅನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ IT ಜಾಬ್ ಗ್ಯಾರಂಟಿ ಸಿಗ್ತದೆ, ಅದರ ಬಗ್ಗೆ ಎಂತ ಡೌಟ್ ಇಲ್ಲ. ಸೊ ಅದರಿಂದ ಡಿಗ್ರಿಯನ್ನು ಬಿಡುದು ಅಥವಾ ಬೇರೆ ಯಾವ್ದಾದ್ರು ಒಂದು ಡಿಗ್ರಿಗೆ ಸೇರುದು ಅಷ್ಟೆಂತ ಅಗತ್ಯಕರ ಇಲ್ಲ. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತುಂಟು ನಿಮ್ಗೆ IT ಅಲ್ಲಿ ಗ್ಯಾರಂಟಿ ಕೆಲಸ ಸಿಗ್ತವೆ. ಸೊ ಅದರಿಂದ ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಅದರಲ್ಲಿ ಪಾಸ್ ಆಗೋದುಂಟಲ್ಲ ಅಷ್ಟೆಂತ ಕಷ್ಟಕರ ಆಗುದಿಲ್ಲ. ಎಂತಕಂದ್ರೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಬಟ್ ಈದರ್ ವೇ ಆಲ್ರೆಡಿ IT ಅಲ್ಲಿ ಜಾಬ್ಸ್ ಗಳು ಇರ್ತವೆ, ಮತ್ತೆ ನಿಮ್ಗೆ IT ಅಲ್ಲಿ ಜಾಬ್ ಅಲ್ಲಿ ಯಾವ ರೀತಿ ಕೆಲಸ ಮಾಡೋದು ಅಂತ ನೀವು ಆಲ್ರೆಡಿ ಕಲ್ತಿರ್ತೀರಿ. ಅದರಿಂದ ಮಿನಿಮಮ್ ಮಾರ್ಕ್ಸ್ ತಕೊಂಡು ಪಾಸ್ ಆಗಿ ಅದರಿಂದ ನಿಮ್ಗೆ ಜಾಬ್ಸ್ಗೆ ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಈವನ್ ಸ್ವಲ್ಪ ಎಡ್ಜ್ ಕೇಸ್ ಹೇಳುದಾದ್ರೆ ಮೇ ಬಿ ಲೈಕ್ 3rd ಇಯರ್ ಅಲ್ಲಿ ನಿಮ್ಗೆ ಆಲ್ರೆಡಿ ನೀವು IT ಅಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತೀರಿ, ನಿಮ್ಗೆ ಪ್ರಾಜೆಕ್ಟ್ಸ್ ಗಳು ಮಾಡ್ಲಿಕ್ಕೆ ಆಗ್ತದೆ, ಫ್ರೀಲಾನ್ಸಿಂಗ್ ಸಹ ಮಾಡಿರ್ತೀರಿ. ಸೊ ಆವಾಗ ನೀವು ಡಿಸೈಡ್ ಮಾಡ್ಬೋದು ಕಾಲೇಜನ್ನು ಕಂಟಿನ್ಯೂ ಮಾಡೋದಾ ಅಥವಾ ಕಂಟಿನ್ಯೂ ಮಾಡದೇ ಇರ್ಬೋದಾ ಅಂತೇಳಿ. ಕಂಟಿನ್ಯೂ ಮಾಡದೇ ಇರೋದು ಅದರಿಂದ ಅಷ್ಟೊಂದು ಒಳ್ಳೆ ವಿಷಯ ಅಲ್ಲ. ಎಂತಕಂದ್ರೆ ನೀವು ಒಂದು ಜಸ್ಟ್ ಪಾಸ್ ಆಗೋದು ಉಂಟಲ್ಲ ಸಬ್ಜೆಕ್ಟ್ಸ್ ಅಲ್ಲಿ, ಅದು ತುಂಬಾ ಸುಲಭದ ವಿಷಯ. ಸೊ ಅದರಿಂದ ಒಂದು ಪಾಸ್ ಆಗಿ ಡಿಗ್ರಿ ಸಿಕ್ಕಿದ್ರು ಉಂಟಲ್ಲ ಅದೊಂದು ಒಳ್ಳೆ ಅಮೇಸಿಂಗ್. ನಿಮ್ಮ ಹತ್ರ ಬ್ಯಾಕ್ಲಾಗ್ ಇರ್ಬೋದು, ಆ ಬ್ಯಾಕ್ಲಾಗ್ ಅನ್ನು ಸಹ ಕ್ಲಿಯರ್ ಮಾಡ್ಬೋದು ನೀವು. ಅದರಿಂದ ಅಷ್ಟೆಂತ ಕಷ್ಟಕರ ವಿಷಯ ಅಲ್ಲ. ಕಾಲೇಜಲ್ಲಿ ಬ್ಯಾಕ್ಲಾಗ್ಸ್ ಎಲ್ಲರಿಗೆ ಇರ್ತವೆ. ಸೊ ಅದರಿಂದ ಅಷ್ಟೆಂತ ಕಷ್ಟಕರ ಅಲ್ಲ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ. ಮೇ ಬಿ ಸ್ವಲ್ಪ ಅಟೆಂಪ್ಟ್ಸ್ ಗಳನ್ನು ಮಾಡಿ ಅದರ ಮೇಲೆ. ಸೊ ಅದರಿಂದ ನಿಮ್ಗೆ ಒಳ್ಳೆ ಕೆಲಸ ಬೇಕಿದ್ರೆ ನೀವು ಕರೆಕ್ಟ್ ಆಗಿ IT ಅಲ್ಲಿ ಯಾವ ರೀತಿ ಕೋಡ್ ಮಾಡೋದು ಮತ್ತೆ ಯಾವ ರೀತಿ ಬೇರೆ ಬೇರೆ ವಿಷಯಗಳನ್ನು ಮಾಡೋದು ಅಂತೇಳಿ ಕಲಿಬೇಕು. ಕಾಲೇಜಲ್ಲಿ ಮಿನಿಮಮ್ ಮಾರ್ಕ್ಸ್ ಗಳನ್ನು ಪಡಿಬೇಕು. ಮತ್ತೆ ಅದಾದ ನಂತರ ನೀವು ಜಾಬ್ಸ್ ಗಳಿಗೆ ಅಪ್ಲೈ ಮಾಡಿ ನಿಮ್ಗೆ ಗ್ಯಾರಂಟಿ ಜಾಬ್ಸ್ ಗಳು ಸಿಗ್ತವೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಸಹ ಮಾಡಿ ಚಾನಲ್ಗೆ, ಕಮೆಂಟ್ಸ್ ಹಾಕಿ ಅಂತ ಡೌಟ್ ಇದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ಬೇಕಿದ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.